ಎಲ್ರಿಗೂ ನಮಸ್ಕಾರ. ಇವತ್ತಿನ ಲಾಗಲ್ಲಿ ನಾನು ಹೆರಿಟೇಜ್ ವಿಲೇಜನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಈ ಮನೆ ನೋಡಿ, ಮನೆ ಯಜಮಾನರು ಕುಳಿತುಕೊಳ್ಳುವಂಥದ್ದು ಹಿಂದೆಲ್ಲ ಇದೇ ರೀತಿಯಾಗಿ ಹೆಬ್ಬಾಗಿಲಿನಲ್ಲಿ ಕುಳಿತುಕೊಳ್ತಾ ಇದ್ರು. ಒಂದು ಟೇಬಲ್ ಕುರ್ಚಿ ಇಟ್ಕೊಂಡು, ಇದು ನೋಡಿ ಫುಲ್ಲ ಮರದಿಂದನೇ ಆವೃತವಾಗಿರುವಂಥದ್ದು. ಮೇಲ್ಗಡೆ ಮೇಲ್ಛಾವಣಿ ಮತ್ತು ಈ ಕಂಬಗಳು ಪ್ರತಿಯೊಂದು ಮರದ. ಅಲ್ಲಿ ಈ ಕುರ್ಚಿ ಕಾಣಿಸ್ತದಲ್ಲ, ಇದು ಏಜ್ ಆದವರು ಕುಳಿತುಕೊಳ್ತಾ ಇದ್ರು ಹಿಂದೆ. ಅಂತಹ ಕುರ್ಚಿಗಳ ಇರ್ತಾಯಿತ್ತು. ಬೆನ್ನು ನೋವಿಗೆ ಸ್ವಲ್ಪ ಆರಾಮ ಅನಿಸುತ್ತೆ ಬೆನ್ನಿಗೆ ಅಂತ. ಈ ನೋಡಿ ದ್ವಾರ ಬಾಗಿಲು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಈ ಮನೆದ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ, ಇಷ್ಟ ಆದರೂ ಒಂದು ಲೈಕ್ ಕೊಡಿ. ನೋಡಿ ಇಲ್ಲಿ ಪ್ರತಿಯೊಂದು ನೋಡಿ ಹಳೆಯದಾದ ಗಡಿಯಾರ, ಎಷ್ಟು ಸುಂದರವಾಗಿದೆ ಆ ಗಡಿಯಾರ. ಬೆಳಕಿಗಾಗಿ ಕಿಟಕಿ, ಕಪಾಟುಗಳು, ಮರದಿಂದಲೇ ಮಾಡಿರುವಂಥ ಒಂದು ಏಣಿ, ಮೇಲೆ ಅಟ್ಟ ಹತ್ತಲಿಕ್ಕೆ ಉಪ್ಪರ್ಗಿಗೆ ಹೋಗೋದಕ್ಕೆ. ಹಾಗೆ ಎಲ್ಲ ಒಂದು ವಸ್ತುಗಳನ್ನು ಈಗ ಮನೆ ವಸ್ತುಗಳನ್ನು ಇಟ್ಟಿದ್ದಾರೆ. ಮಂಚ, ಇದೊಂದು ಮರದ ಪೆಟ್ಟಿಗೆ. ಈ ಮರದ ಪೆಟ್ಟಿಗೆಗಳು, ಆ ಥರದ ಪೆಟ್ಟಿಗೆಗಳು ಸರ್ವೇ ಸಾಧಾರಣ ಎಲ್ಲ ಮನೆತನದ ಮನೆಗಳಲ್ಲೂ ಸಹ ಇದ್ದೇ ಇದೆ. ಹಾಗೆ ಇಲ್ಲಿ ಒಂದು ತೊಟ್ಲು, ನಂತರ ಮಂಚ, ಮರದ ಪೆಟ್ಟಿಗೆ, ಪುನಃ ಇದೆಲ್ಲ ಎಷ್ಟೆಷ್ಟು ವರ್ಷದ ಕಾಲದ್ದು. ಈಗ ಇದು ಎಷ್ಟು ಗಟ್ಟುಮುಟ್ಟಾಗಿದೆ. ಇದನ್ನು ನೋಡಿದಾಗಲೇ, ಈ ತೊಟ್ಟಿಲು ನೋಡಿದಾಗಲೇ ಗೊತ್ತಾಗುತ್ತೆ. ಇದೊಂದು ತೂಗಿಸಿದ್ದಾರೆ ನೋಡಿ, ಇದೊಂದು ಬಾಕ್ಸ್ ಡಬ್ಬ ಇದೆ, ಅಂದರೆ ಪೆಟ್ಟಿಗೆ ಒಂದು. ಹಾಗೆ ಇಲ್ಲಿ ಈ ಮನೆಯ ಹಳೆಯ ಕಾಲದ ವಸ್ತುಗಳನ್ನೆಲ್ಲ, ಉಪಯೋಗಿಸ್ತಿದ್ದ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ ನೋಡಿ. ಪಾತ್ರೆ, ಡಬ್ಬ, ಮಡಿಕೆ ಗಳನ್ನೆಲ್ಲ ಇಟ್ಟಿರುವಂಥದ್ದು. ಇಲ್ಲಿ ಮನೆ ಮಾತ್ರ ತೊಗೊಂಡು ಬರಲಿಲ್ಲ. ಮನೆಯ ಒಂದು ಏನಂತ ಹೇಳ್ತಾರೆ, ಮುಂಡಿಗೆ ಅಂತ ಹೇಳ್ತಾರೆ, ಮರದ ಒಂದು ಮೇಲ್ಛಾವಣಿದು ವುಡ್, ಆಮೇಲೆ ಕಂಬಗಳನ್ನು ಮಾತ್ರ ತೊಗೊಂಡು ಬಂದಿಲ್ಲ, ಮನೆಯ ಪಾತ್ರೆಗಳನ್ನು ಸಹ ಕೊಟ್ಟಿರುವಂಥದ್ದು. ಹಾಗೆ ಇದನ್ನೆಲ್ಲ ಇವರು ಜೋಡಿಸಿ ಇಟ್ಟಿರುವಂಥದ್ದು. ಇದು ಹಾಲ್ ಕ್ಯಾನ್, ಇದು ಟ್ರಂಕ್. ಅವಾಗೆಲ್ಲ ಇತ್ತು ಈ ಟ್ರಂಕ್ ಅಂತ ಹೇಳಿಬಿಟ್ಟು ಪೆಟ್ಟಿಗೆಗಳು, ಬಟ್ಟೆಗಳನ್ನೆಲ್ಲ ತುಂಬಿಸ್ಕೊಳ್ತಾಯಿದ್ರು. ಇಲ್ಲಿ ಒರಳು ಕಲ್ಲು ಒಂದು, ಇದು ಗೋಧಿ ಕಲ್ಲು. ಇದು ಒರಳು ಕಲ್ಲು ಕುಟ್ಟೋದು, ಇದು ಗೋಧಿ ಕಲ್ಲು. ಎಷ್ಟು ಚೆಂದ ಇದೆ ನೋಡಿ ಗೋಧಿ ಕಲ್ಲು. ಈ ಥರ ಸಿಗುತ್ತೆ ಇವಾಗೆಲ್ಲ ಎಲ್ಲಿ ಅಲ್ಲ. ಹಿಂದಿನ ಕಾಲದಲ್ಲೂ ಸಹ ಕೆಲವ್ರ ಮನೆ ಮಾತ್ರ ಈ ಥರ ಇತ್ತು, ಕೆಲವು ಮಾಮೂಲಿ ಕಲ್ಲುಗಳೇ ಇತ್ತು. ಎಷ್ಟು ದಪ್ಪ, ಎಷ್ಟು ಎತ್ತರ ಇದೆ ನೋಡಿ. ಅದು ಒಂದು ರಾಜರ ಕಾಲದಲ್ಲಿ ಬೀಸ್ತಾ ಇದ್ದಂಥ ಒಂದು ಕಲ್ಲಿನ ಥರ ಕಾಣಿಸ್ತದೆ. ಹಾಗೆ ಇಲ್ಲಿ ಇದು ಬುಟ್ಟಿ, ಹಾಗೆ ಅಡ್ಕಲ್ ಅಂತಾರೆ, ಇಡ್ಲಿ ಬೇಯಿಸೋ ಪಾತ್ರೆ ಅನಿಸುತ್ತದೆ ನೋಡಿದರೆ. ಇದು ಮಕ್ಕಳಿಗೆ ಅನ್ನ ಮಸ್ತ್ ತಿನ್ನಿಸೋವಂಥ ಒಂದು ಪಾತ್ರೆ. ಇದು ಅನ್ನ ಮಸ್ತ್ ಮಕ್ಕಳಿಗೆ ತಿನ್ನಿಸ್ತಾರಲ್ಲ ಅದು. ಹಾಗೆ ಇದೊಂದು ಪಾತ್ರೆ, ಕಮಂಡಲ ಥರ ಪಾತ್ರೆ ಅದು. ಇದೊಂದು ಹಂಡೆ. ಎಲ್ಲ ಹಳೆ ಕಾಲದ ಈ ಮಡಿಕೆಗಳು, ಹಂಡೆಗಳು ಆ ಥರದ್ದು. ಹಾಗೆ ಇದೊಂದು ಏನಂತ ಗೊತ್ತಿಲ್ಲ. ಇಲ್ಲೊಂದು ಗಂಟೆ ಸಹ ಇದೆ ನೋಡಿ. ಹಾಗೆ ಇಲ್ಲಿ ಒಂದು ಕೋಣೆ. ನಂತರ ಇದು ಜಾಗಟ್ಟೆ ಅಂತಾರೆ ನೋಡಿ, ದೇವ್ರಿಗೆ ಪೂಜೆ ಮಾಡುವಾಗ ಬಾರಿಸ್ತಾರಲ್ಲ ಅದು. ಹಾಗೆ ಇಲ್ಲ, ಅದು ದೇವ್ರ ರೂಮ್. ಅದರ ಎದುರುಗಡೆ ಈ ಥರ ಕಿಟಕಿ ಇದೆ ನೋಡಿ, ಬೆಳಕು ಬರುವಂಥ ಒಂದು ಕಿಟಕಿ. ಅದರ ಎದುರುಗಡೆ ದೇವರ ಒಂದು ಈ ರೀತಿಯಾಗಿ ಒಂದು ಮಂಟಪ ಇಟ್ಬಿಟ್ಟು ಎದುರುಗಡೆ ಹೋಮ ಎಲ್ಲ ಮಾಡ್ತಾರೆ ನೋಡಿ, ಆ ಥರದ ಒಂದು ಹೋಮಕುಂಡ ಇದೆ ನೋಡಿ ಇಲ್ಲಿ. ಹಾಗೆ ಇದೆಲ್ಲ ಹಿಂದಿನ ಕಾಲ. ಇದು ನನ್ನ ಹತ್ರ ಇದೆ, ನನ್ನ ಅಜ್ಜಿದು ಈ ಥರ ಡಬ್ಬ ನನ್ನ ಹತ್ರನೂ ನಾನು ಇಟ್ಕೊಂಡಿದ್ದೀನಿ ಇವಾಗಲೂ. ಇದು ದೇವರ ವಸ್ತುಗಳೆಲ್ಲ ಇಲ್ಲಿದೆ ನೋಡಿ. ಇದೆಲ್ಲ ದೇವರಿಗೆ ಉಪಯೋಗಿಸುವಂಥ ದೀಪ, ಪ್ರತಿಯೊಂದು ವಸ್ತುಗಳು ಮತ್ತು ಪೀಠ. ಹಾಗೆ ಒಂದು ಗಂಟೆ ಕಾಣಿಸ್ತು ನೋಡಿ, ಇಲ್ಲಿ ಗಂಟೆ ಇದೆ ದೊಡ್ಡದಾದದ್ದು. ಇದು ಸ್ವಾಮಿಗಳು ಕುಳಿತುಕೊಳ್ಳುವ ಪೀಠ ಅಥವಾ ದೈವ ಕೂರಿಸುವಂಥ ಪೀಠ ಸ್ವಲ್ಪ ಇಲ್ಲ. ಇದು ದೈವ ಕೂರಿಸುವಂಥ, ದೇವರು ಕೂತ್ಕೊಳ್ಳೋಂಥ ಒಂದು ಪೀಠ. ಯಾಕಂದರೆ ಮನುಷ್ಯರು ಕೂತ್ಕೊಳ್ಳೋ ಅಷ್ಟು ದೊಡ್ಡದಿಲ್ಲ ಅನಿಸುತ್ತೆ ಅದಲ್ಲಿ. ಹಾಗೆ ಅದಕ್ಕೊಂದು ಮಂಟಪ ಮಾಡಿದ್ದಾರೆ ನೋಡಿ. ಈ ಥರ ಎಲ್ಲ ಪಾತ್ರೆಗಳನ್ನು ಉಪಯೋಗಿಸಿರುವಂಥದ್ದು. ಒಂದು ಏನು ಗುರುಗಳು ಇದ್ದಿರ್ಬೋದು. ಶಂಖ ನೋಡಿ, ದೊಡ್ಡದಾದ ಒಂದು ಶಂಖ. ಇದು ಜಾಗಟೆ. ಹಾಗೆ ಇದೊಂದು ದೊಡ್ಡದಾದ ಗಂಟೆ. ಅದ್ಭುತಗಳಲ್ಲಿ ಇದು ಶಾವಿಗೆ. ಆಗಿನ ಕಾಲದಲ್ಲಿ ಶಾವಿಗೆ. ಇದು ನನ್ನ ಅಮ್ಮನ ಮನೆಯಲ್ಲಿ ಸಹ ಇವಾಗಲೂ ಇದೆ. ಅದ್ರ ಉಪಯೋಗಿಸ್ತಾ ಇಲ್ಲ,
ಸೈಡಲ್ಲಿ ಹಾಕಿದ್ದಾರೆ, ಹಾಗಾಗಿ ಸ್ವಲ್ಪ ಕೆಟ್ಟೋಗಿರ್ಬೋದು, ಅದು ಹಾಳಾಗಿರ್ಬೋದು. ಹಾಗೆ ಗೆರ್ಸೆ ಅಂತಾರೆ, ಮೊರ ಅಂತಾರೆ ನೋಡಿ ಅದು. ಇದು ಸಿಕ್ಕ ಅಂದರೆ ಈ ಬೆಣ್ಣೆ ಮೊಸರು ಬೆಕ್ಕು ಹಾರಬಾರ್ದು, ತಿನ್ನುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸಿಕ್ಕದ ಮೇಲೆ ಬೆಣ್ಣೆ ಮೊಸರು ಹಾಲು ಪಾತ್ರೆಗಳನ್ನೆಲ್ಲ ಇಡುವಂಥದ್ದು. ಇದೆಲ್ಲ ಕೆಟ್ಟಲ್ಲು ಅಂತಾರಲ್ಲ ಅದು. ಆಮೇಲೆ ಇದು ಅಳತೆ ಮಾಡುವಂಥದ್ದು, ಹಾಲೆಲ್ಲ ಅಳತೆ ಮಾಡ್ತಾರೆ, ಹಾಲು ತುಪ್ಪ ಎಲ್ಲ ಅಳತೆ ಮಾಡಿಕೊಡುವಂಥ ಪಾತ್ರೆ ಅದು ಸೈಡಲ್ಲಿರುವಂಥದ್ದು. ಇದು ಹಾಲು ಕ್ಯಾನ್. ಆಮೇಲೆ ಈ ಪಾತ್ರೆಗಳೆಲ್ಲ ನೋಡಿ ಎಷ್ಟು ಚೆಂದ ಇದೆ ನೋಡಿ. ಇವೆಲ್ಲ ಆ ಕಡೆ ಬಿಂದಿಗೆನಲ್ಲ ತಂಬಿಗೆನಲ್ಲ ಆ ಥರ ಇದೆ ಅದು. ಈ ಒಂದು ಬಾಣಿ ಎಷ್ಟು ಹೊಳಪಾಗಿದೆ ನೋಡಿ, ಶೈನಿಂಗ್ ಯಾವ ಥರ ಇದೆ. ಸ್ವಲ್ಪ ಗಾಜಿಂದಿರ್ಬೋದು ಬಾಣಿ ಅದು. ಮತ್ತು ಮೀನು ಸಾರು ಮಾಡಿದರೆ ಅದೆಲ್ಲ ಆ ಥರ ಸಿಕ್ಕದಲ್ಲಿ ಇಟ್ಟಿರ್ತಾಯಿದ್ರು. ಯಾಕಂದರೆ ಬೆಕ್ಕು ಅಂದರೆ ಮನೇಲಿ ಕೆಳಗಡೆ ಇಟ್ಟರೆ ಬೆಕ್ಕ ತಿನ್ನುತ್ತೆ ಅಂತ ಹೇಳ್ಬಿಟ್ಟು, ಮೊಸರು ಕುಡಿಯುತ್ತೆ, ಬೆಣ್ಣೆ ತಿನ್ನುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಸಿಕ್ಕ ಅಂತ ಹೇಳ್ಬಿಟ್ಟು ಅದರಲ್ಲಿ ಜೋಡಿಸುವಂಥದ್ದು, ತೂಗು ಹಾಕುವಂಥದ್ದು. ಆಗ ಬೆಕ್ಕು ಹಾರೋದಿಲ್ಲ, ತಿನ್ನೋದಿಲ್ಲ ಅದು ಆ ಥರ. ಇಲ್ಲೊಂದು ರುಬ್ಬೋ ಕಲ್ಲು, ಹಾಗೆ ಇನ್ನೊಂದು ಬೀಸೋ ಕಲ್ಲು. ಹಾಗೆ ನಾನು ಹೀಗೆ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಒಳಗೆ ಬಂದಾಗ ಇದನ್ನೆಲ್ಲ ನೋಡ್ತಾ ಇದ್ದಾಗಲೇ ಏನೋ ಒಂದು ಖುಷಿ ಆಗುತ್ತೆ. ಇದೊಂದು ಮರದಿಂದಲೇ ಮಾಡಿರುವಂಥ ಒಂದು ಮೆಟ್ಟಿಲು ನೋಡಿ, ಮೇಲ್ಗಡೆ ಉಪ್ಪರಿಗೆಗೆ ಹೋಗಲಿಕ್ಕೆ. ಒಂದಕ್ಕಿಂತ ಒಂದು ಅದ್ಭುತವಾದಂಥ ಮನೆಗಳಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಬಂದಾಗ ಮೇಲ್ಗಡೆ ಬಂದ್ವಿ. ಮೇಲ್ಗಡೆಯೂ ಸಹ ರೂಮ್ ಇದೆ ನೋಡಿ, ಹಾಲ್ ಇರೋದ್ರ ಜೊತೆ ಅದರ ಜೊತೆ ಒಂದು ರೂಮ್ ಇರ್ತದೆ. ಹಾಗೆ ಇಲ್ಲೊಂದು ಮರದ ಡಬ್ಬ ಬಾಕ್ಸು. ಇಲ್ಲಿ ನೋಡಿ ಈ ತೊಟ್ಲು, ಎಷ್ಟು ವರ್ಷ ಆದರೂ ಇದು ಹಾಳಾಗೋದಿಲ್ಲ, ಆ ಥರ ಒಂದು ಕೆತ್ತನೆ ಮತ್ತು ಗಟ್ಟಿ ಮುಟ್ಟಾಗಿರುವಂಥ ಒಂದು ತೊಟ್ಟಿಲು ನೋಡಿ ಯಾವ ಥರ ಇದೆ. ಇದು ನೋಡಿದ್ರೆ ಒಂದು ಅರಮನೆಯಲ್ಲಿ ಎಷ್ಟೋ ವರ್ಷಗಳ ಹಿಂದಿಂದಿರ್ಬೋದು, ಅಂದರೆ 300-400 ವರ್ಷದ್ದು ಅಲ್ವೇನೋ ಇದು, ಅದಕ್ಕಿಂತ ಹಿಂದಿಂದಿರ್ಬೋದು. ಎಷ್ಟು ಮಕ್ಕಳು ಇದರಲ್ಲಿ ಮಲಗಿ ಇದ್ದಾರೆ ಏನೋ ಗೊತ್ತಿಲ್ಲ, ಆ ಮನೆಯ ಮಕ್ಕಳು. ಒಂಥರ ಅದೊಂದು ನೆನಪು, ಅವ್ರ ಮನೆಯವ್ರು ಏನಾದ್ರು ಇದ್ದರೆ ಅವ್ರಿಗೆ ಅದೊಂದು ನೆನಪಲ್ವ ಈಗ. ಹಾಗೆ ಅವ್ರಿಗೇನಾದ್ರು ಇಲ್ಲಿದೆ ಅಂತ ಗೊತ್ತಿದ್ದರೆ, ಈಗ ಕೆಲವ್ರಿಗೆ ಗೊತ್ತಿಲ್ಲ. ಈಗ ನನ್ನ ಅಜ್ಜನ ಮನೆ ಇಲ್ಲಿದೆ ಅಲ್ಲ, ಈಗೀಗ ನಮಗೆ ಗೊತ್ತಿತ್ತು, ಅದು ಇಲ್ಲಿದೆ ಅಂತ ಗೊತ್ತಿರಲಿಲ್ಲ. ಹಾಗೆ ಈಗೀಗ ನಮ್ಗೆ ಗೊತ್ತಾಗಿರೋದ್ರಿಂದ ಇದನ್ನು ನೋಡಬೇಕಂತಲೇ ನಾನು ಬಂದಿರುವಂಥದ್ದು, ನನ್ನ ಅಜ್ಜನ ಮನೆ ನೋಡೋದಕ್ಕೋಸ್ಕರ ಅಂತಲೇ ಬಂದಿರೋದು. ಹಾಗೆ ಇಲ್ಲಿ ಒಂದು ನೋಡಿ ಈ ಥರ ಇದೆ. ಇದು ಏನಂತ ಹೇಳಿ ನನಗೆ ಗೊತ್ತಿಲ್ಲ. ಇದೆಲ್ಲ ಸಂಗೀತ ಪೆಟ್ಟಿಗೆಗಳು ಅನಿಸುತ್ತೆ, ಅದಕ್ಕೆ ಸಂಬಂಧಪಟ್ಟಂಥದ್ದು ಅನಿಸುತ್ತೆ. ಇದು ಉತ್ತರ ಕನ್ನಡದವ್ರದ್ದು ಇರ್ಬೋದು ಅನಿಸುತ್ತಲ್ಲ, ಏನೋ ಕಲಬುರ್ಗಿ ಅಂತ ಬರೆದಾಗಿದೆ ಅಪ್ಪ. ಹಾಗೆ ಈ ಕಿಟಕಿ ಎಷ್ಟು ಚೆಂದ ಇದೆ ನೋಡಿ. ಹಾಗೆ ಈ ಥರ ಟೇಬಲ್, ಒಂದು ಕುರ್ಚಿ, ಹಿರಿಯರು ಕೂತ್ಕೊಳ್ತಾ ಇದ್ರು, ಹೆಣ್ಮಕ್ಳೆಲ್ಲ ಕೂತ್ಕೊಳ್ತಾ ಇರಲಿಲ್ಲ ನೋಡಿ. ಈ ಕುರ್ಚಿ ಇದು ಚೆನ್ನಾಗಿದೆ, ಇದು ಹಳೆ ಕಾಲದ, ಇದೆಲ್ಲ ಇತ್ತು ಹಿಂದಿದ್ದೆ. ಇದು ಮಾತ್ರ ಈ ಆಫೀಸಲ್ಲಿ ಬ್ಯಾಂಕಲ್ಲೆಲ್ಲ ಇರುವಂಥ ಕುರ್ಚಿಗಳು ಸ್ವಲ್ಪ ಅತೀ ಹಳೆಯದಲ್ಲ, ಅಂದರೆ ಒಂದು 100 ವರ್ಷ 200 ವರ್ಷದ 150 ವರ್ಷದ ಈಚೆದ ಕುರ್ಚಿ ಅನ್ಬೋದು, ಅದು ಬೀಣಿದೆಲ್ಲ. ಇಲ್ಲಿಂದ ನೋಡಿದಾಗ ನೋಡಿ, ಅದು ದೇವಸ್ಥಾನ, ಎದುರುಗಡೆ ಕಾಣ್ತಾ ಇರುವಂಥದ್ದು ಒಂದು ದೇವಸ್ಥಾನ. ಅದು ಇಲ್ಲಿ ನಿಂತ್ಕೊಂಡು ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮನೆಗಳೆಲ್ಲ. ಅದು ಸಣ್ಣ ಓಣಿ ಥರ ಇದೆ, ಸಿಟೌಟ್, ಬಾಲ್ಕನಿ ಅಂತ ಹೇಳ್ಬೋದು ಮೇಲ್ಗಡೆ. ಹಾಗೆ ನಾನು ನೋಡಿ ಈ ಥರ ಕಾಣಿಸ್ತದೆ. ಸ್ವಲ್ಪ ಬಿಸಿಲಿರೋದ್ರಿಂದ ಸ್ವಲ್ಪ ಒಂದೊಂದು ಸಲ ಕ್ಲಿಯರಾಗಿ ಕಾಣಿಸ್ತಲ್ಲ ನೋಡಿ, ಯಾವ ಥರ ಆಯ್ತು ನೋಡಿ ಅಲ್ಲಿ. ಹಾಗೆ ಇದು ನೋಡ್ಕೊಂಡು ಇಲ್ಲಿ ಎಷ್ಟು ಜನರು ಬೇಕಾದ್ರೂ ಮಲಗ್ಬೋದು. ಮತ್ತು ಊಟಕ್ಕೇನಾದರೂ ಫಂಕ್ಷನ್ ಆದಾಗ ಕೂತ್ಕೊಂಡು ಊಟ ಮಾಡುವಂಥದ್ದು ಜಾಗ ಆ ಥರ ಇದೆ ಇದು. ಅಂದರೆ ಅಷ್ಟು ಜನ ಕೂತ್ಕೊಂಡು ಊಟ ಮಾಡ್ಬೋದು, ತುಂಬ ಜನ, ವಿಶಾಲವಾದ ಒಂದು ಹಾಲು. ಹಾಗೆ ನೋಡಿ ಮೆಟ್ಲೆ ಯಾವ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿರ್ಬೋದು ಈ ವುಡ್ ಅಂತ ನೀವು ನೋಡಿ. ಎಷ್ಟೋ ವರ್ಷಗಳ ಹಿಂದಿನ ಈ ವುಡ್ ಒಂದು ಚೂರು ಹಾಳಾಗಿಲ್ಲ ನೋಡಿ. ಆ ಮೆಟ್ಲು ಯಾವ ಥರ ಇದೆ, ಎಷ್ಟು ಆ ಮರ ಎಷ್ಟು ಒಳ್ಳೆ ಮರ ಇರ್ಬೋದು ಅಂತ ಹೇಳ್ಬಿಟ್ಟು.
ಇಲ್ಲಿ ವೀಣೆ ಇಟ್ಟಿದ್ದಾರೆ. ನೋಡಿ ಯಾವ ಥರ ಶೈನಿಂಗ್ ಇದೆ ನೋಡಿ. ಅದು ಆ ವುಡ್ಡಲ್ಲ, ಮರದ ಅಂದರೆ ದಾರಂದೆಲ್ಲ ಇದೆಲ್ಲ ಅದೆಲ್ಲ. ಇಲ್ಲಿ ಒಂದು ಕೋಣೆ ಇದೆ ನೋಡಿ, ಅದು ಓಪನ್ ಮಾಡಿಲ್ಲ ನಮ್ಗೆ ಹೋಗ್ಲಿಕ್ಕೆ, ಅದು ಇಲ್ಲ, ಅಲ್ಲಿ ಬಂದ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಎಷ್ಟೊಂದು ವುಡ್ಡುಗಳನ್ನು ಖರ್ಚು ಮಾಡ್ತಾರೆ ಒಂದು ಮನೆಗೆ ಅಂತ. ಇವಾಗ ಒಂದೊಂದು ಕಂಬದಲ್ಲೂ ನಮಗೆ ಒಂದು ಕಂಬ 2 ಕಂಬ ಸಾಕು ಅನಿಸುತ್ತೆ ಇವಾಗ ಮಾಡುವಂಥ ಮನೆಗಳಿಗೆ. ಹಾಗೆ ಈ ಮನೆ ಆಯ್ತು ನೋಡಿ, ಯಾವ ಥರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆಂದ ಇದೆ. ಹಾಗೆ ನಾವಿಲ್ಲಿ ಇಲ್ಲ ಪಕ್ಕದಲ್ಲೇ ಇವರದ್ದೇ ಇರ್ಬೋದು ಅನಿಸುತ್ತೆ. ಈ ಮನೆ ತನದವ್ರ ಹಿಂದೆ ಏನಾದರೂ ಒಂದು ಸೋಡಾದ ಅಂಗಡಿ ಮಾಡಿದ್ರೇನು ಅನಿಸುತ್ತೆ, ಸೋಡಾ ತಯಾರು ಮಾಡುವಂಥದ್ದು. ಯಾಕಂದರೆ ಇದಕ್ಕೆ ಟಚ್ಚಾಗಿ ಇದೆಯಪ್ಪ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಸೋಡಾ ತಯಾರಿಸ್ತಾ ಇದ್ರು ಆಗ. ಮಿಷನ್ ಇದು ಸೋಡಾ ತಯಾರಿಸುವಂಥದ್ದು, ಇಲ್ಲೇ ತಯಾರಿಸುವಂಥ ಒಂದು ಅಂಗಡಿ ಇತ್ತು ಅನಿಸುತ್ತೆ. ಹಾಗೆ ಇದು ಈ ಮನೆಗೆ ಟಚ್ ಆಗಿದೆ, ಅದು ತಾಗಿದೆ ಗೋಡೆಗೆ. ಇಲ್ಲಿ ನಮಗೆ ಹಿಂದೆ ಬಳಸ್ತಿದ್ದಂಥ ದೀಪಗಳು, ಯಾವ್ಯಾವ ಥರದ ದೀಪಗಳನ್ನು ಬಳಸ್ತಾಯಿದ್ರು ಬೆಳಕಿಗೆ ಆಗಿನ ಕಾಲದಲ್ಲಿ ಅನ್ನೋದನ್ನು ಇಲ್ಲಿ ಕೂಡಿಟ್ಟಿದ್ದಾರೆ ನೋಡಿ, ಜೋಡಿಸಿಟ್ಟಿದ್ದಾರೆ. ಎಷ್ಟೊಂದಿದೆ ನೋಡಿ, ಇದೆಲ್ಲ ದೀಪಗಳು ನೋಡಿ, ಯಾವ ಥರದ ದೀಪಗಳಿದ್ದಾವೆ. ಒಂದಕ್ಕೊಂದು ಪ್ರತಿಯೊಂದು ಬೆಳಕು ದೀಪ. ಮನೆಯ ಒಂದು ದೀಪ, ಒಂದು ಆಗಿನ ಕಾಲದ ಯಾವ ರೀತಿ ದೀಪಗಳನ್ನು ಬಲ್ಪ್ಗಳನ್ನು ಉಪಯೋಗಿಸ್ತಿದ್ರು ಬೆಳಕಿಗೆ ಅಂತ ಹೇಳ್ಬಿಟ್ಟು ನೋಡಿ ಆ ಥರ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಕ್ಕೋಣ. ಎಲ್ಲರೂ ನಮಸ್ಕಾರ.